ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾನು ತುಂಬ ಪರ್ಫೆಕ್ಟಾಗಿ ಹಾಗೂ ತುಂಬ ಸಾಫ್ಟಾಗಿ ಒಂದು ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ರೀತಿ ರಾಗಿ ಮುದ್ದೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ದೆ ಜೊತೆಗೆ ಬಸ್ಸಾರು ಅಂದರೆ ಇನ್ನೂ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಿದ್ರೆ ಬಸ್ಸಾರಿಗೋಸ್ಕರ ಮುದ್ದೆನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು 2 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ನೀಟಾಗಿ ರಾಗಿ ಹಿಟ್ಟೆಲ್ಲ ಮೆಲ್ಟ್ ಆದಮೇಲೆ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಎಣ್ಣೆನ ಸೇರಿಸೋದ್ರಿಂದ ಮುದ್ದೆ ಸಾಫ್ಟ್ ಆಗುತ್ತೆ, ಯಾವುದೇ ರೀತಿಯಾದಂತಹ ಗಂಟುಗಳು ಆಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಾದ್ಮೇಲೆ ಅಂಬ್ಲಿ ರೀತಿಯಲ್ಲಿ ಇದು ಕುದಿ ಬರಬೇಕು. ನೋಡಿ, ಈಗ ಚೆನ್ನಾಗಿ ಅಂಬ್ಲಿ ರೀತಿಯಾಗಿ ಕುದಿ ಬರ್ತಾ ಇದೆ, ಅಂದರೆ ರಾಗಿ ಅಂಬ್ಲಿ ರೆಡಿಯಾಗಿದೆ. ಇದಕ್ಕೇ ನಾನು 1 ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ನೀರು ಎಷ್ಟು ಹಾಕಿರ್ತೀವೋ ಅದ್ರ ಅರ್ಧದಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು. ಈ ಕುದಿ ಬರಬೇಕಾದ್ರೆ ನಾವು ಯಾವುದೇ ರೀತಿಯಾದಂತಹ ಮುದ್ದೆ ಕೋಲುಗಳನ್ನ ಮೊದಲೇ ನಾವು ಹಾಕಿ ತಿರುಗಿಸ್ಬಾರ್ದು. ತಿರುಗಿಸೋದ್ರಿಂದ ಗಂಟುಗಳಾಗುತ್ತೆ. ಈ ರೀತಿಯಾಗಿ ರಾಗಿ ಹಿಟ್ಟನ್ನು ಒಂದು 5 ಸೆಕೆಂಡ್ ಆಗುವಷ್ಟು ಕುದಿಸ್ಕೊಂಡಿದ್ದಾದಮೇಲೆ ಈಗ ಒಂದೇ ಕಡೆ ಇರುವಂತಹ ರಾಗಿ ಹಿಟ್ಟನ್ನು ಒಂದು ಮುದ್ದೆ ಕೋಲಿಂದ ನೀಟಾಗಿ ಡಿವೈಡ್ ಮಾಡ್ಕೋಬೇಕು. ತೀರಾ ಜೋರಾಗಿ ತಿರುಗಿಸ್ಬಾರ್ದು, ಸಾಫ್ಟಾಗಿ ನಿಧಾನಕ್ಕೆ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಳ್ಬೇಕು. ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ರಾಗಿ ಹಿಟ್ಟನ್ನು. ಹೀಗೆ ಕುದಿ ಬರಬೇಕಾದ್ರೆ ಒಂದು ಪ್ಲೇಟನ್ನು ಸಹ ಮುಚ್ಚಿಟ್ಕೊಳ್ಬೋದು ಬೇಕು ಅಂತಂದರೆ. ಯಾಕೆ ಅಂತಂದರೆ ಸ್ವಲ್ಪ ಹಬೆನಲ್ಲೇ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಬೇಡ ಅಂದರೆ ನೀವು ಪ್ಲೇಟನ್ನು ತೆಗೆದು ಹಾಗೆಯೇ ಬೇಯಿಸ್ಕೊಳ್ಬೋದು. ನೋಡಿ, ಈಗ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಯಾಕೆಂದರೆ ನಾನು ಪ್ಲೇಟ್ ಮುಚ್ಚಿದ್ನಲ್ಲ, ಹಾಗಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸಾಫ್ಟಾಗಿ ನಾವು ಮುದ್ದೆನ ತಿರುಗಿಸ್ಕೊಳ್ಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಮುದ್ದೆನ ತಿರುಗಿಸ್ಕೊಳ್ಬೇಕಾಗುತ್ತೆ, ಒಂದು ಗಂಟುಗಳಿಲ್ದಲೆ. ನೋಡಿ, ಈ ರೀತಿಯಾಗಿ ಮುದ್ದೆನ ನೀಟಾಗಿ ತಿರುಗಿಸ್ಕೊಳ್ಬೇಕು, ಒಂದು ಗಂಟುಗಳಿಲ್ದಿರೋ ರೀತಿ. ನೋಡಿ, 1 ಗಂಟಾಗಿಲ್ಲ, ಅಷ್ಟು ಚೆನ್ನಾಗಿ ರಾಗಿ ಮುದ್ದೆ ಬಂದಿದೆ. ಈಗ 1 ಸೆಕೆಂಡು ನಾವು ಹಬೆನಲ್ಲೇ ಹಿಟ್ಟನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಪ್ಲೇಟನ್ನು ಸಹ ಮುಚ್ತಾ ಇದ್ದೀನಿ. ನೋಡಿ, ಈಗ ಫೈನಲಿಯಾಗಿ ರಾಗಿ ಮುದ್ದೆ ರೆಡಿಯಾಗಿದೆ. ಈಗ ಸಾಫ್ಟಾಗಿರುವಂಥ ರಾಗಿ ಮುದ್ದೆ ರೆಡಿಯಾಗಿದೆ. ಈಗ ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಫೈನಲಿಯಾಗಿ ರಾಗಿ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ. ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ನಾವು ಕೈನ ನೀರು ಮಾಡಿಕೊಂಡು ಹಿಟ್ಟನ್ನು ಮುಟ್ಟು ನೋಡಿದಾಗ ಕೈಗೆ ಅಂಟೋದಿಲ್ಲ, ಆಗ ಚೆನ್ನಾಗಿ ಮುದ್ದೆ ಬೆಂದಿದೆ ಅಂತ. ಇನ್ನು ಕೊನೆಯದಾಗಿ ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಬೆಂದಿರುವಂಥ ಹಿಟ್ಟನ್ನು ಹಾಕಿ ನೀಟಾಗಿ ನಾವು ಮುದ್ದೆನ ಕಟ್ಕೊಳ್ತಾ ಇದ್ದೀನಿ. ಫೈನಲಿಯಾಗಿ ತುಂಬ ಪರ್ಫೆಕ್ಟ್ ಆಗಿರುವಂತಹ ಹಾಗೂ ಒಂದು ಗಂಟುಗಳಿಲ್ಲದೆ ಇರೋ ರೀತಿ ತುಂಬ ಸಾಫ್ಟ್ ಆಗಿರುವಂತಹ ರಾಗಿ ಮುದ್ದೆ ರೆಡಿಯಾಗಿದೆ. ಇನ್ನು ಇದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಯಾವುದೇ ರೀತಿ ಆಗಿರುವಂತಹ ಬಸ್ಸಾರು ಅಥವಾ ನಾನ್ ವೆಜ್ ಸಾಂಬಾರುಗಳು. ನಾನು ಇವತ್ತು ಸೊಪ್ಪು ಹಾಗೂ ಕಾಳಿನ ಜೊತೆಗೆ ಒಂದು ಬಸ್ಸಾರನ್ನ ಮಾಡಿದ್ದೀನಿ. ಇದ್ರ ಜೊತೆಗೆ ಈ ಸೀಸನ್ನಲ್ಲಿ ಮೇಯ್ನಾಗಿ ಬರುವಂಥದ್ದು ಮಾವಿನ ಹಣ್ಣು. ಬಸ್ಸಾರಿನ ಜೊತೆಗೆ ಮಾವಿನ ಹಣ್ಣು ಮುದ್ದೆ ಅಂದರೆ ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.